ಮತ್ತು ದಯವಿಟ್ಟು ಒಂದು ಮಾತನ್ನ ನಾನು ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ. ಒಂದೇ ರಕ್ತವನ್ನ ಹಂಚಿಕೊಂಡು ಇರತಕ್ಕಂಥ ಒಡ ಹುಟ್ಟಿದವರೇ ಸಹೋದರರ ಮಧ್ಯೆನೇ ಅನೇಕ ಭಿನ್ನಾಭಿಪ್ರಾಯಗಳಿರ್ತವೆ. ಅಂಥದ್ದು ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಶ್ರೀಮಂತ ಬಡವ, ಹೀಗೆ ಎಲ್ಲರೂ ಕೂಡ ಮಿಶ್ರಿತವಾಗಿರ್ತಕ್ಕಂಥ ರಾಜಕೀಯದ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಸಹಜ. ಆದರೆ ಚುನಾವಣೆ ಬಂದಾಗ ನಮ್ಮ ಪಕ್ಷದ ಮುಖಂಡರುಗಳು, ಯಾಕೆಂದ್ರೆ ಈ ಪಕ್ಷ ನಿಷ್ಠೆಗೆ ಹೆಸರುವಾಸಿಯಾಗಿದೆ. ಆ ನಿಷ್ಠೆಯನ್ನ ಬಿಟ್ಟು ಪಕ್ಷದ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ರೆ ನೀವು ಇವತ್ತು ಆತ್ಮಸಾಕ್ಷಿಗೆ ನೀವು ದ್ರೋಹ ಮಾಡ್ದಂಗಾಗ್ತದೆ. ದೈಹಿಕವಾಗಿ ಬದುಕಿದ್ರೂ ಕೂಡ ಅವತ್ತೇ ಮರಣ ಆದಂಗೆ ಅಂತ ನಾನಂತೂ ಅಭಿಪ್ರಾಯವನ್ನು ಪಡ್ತೇನೆ. ನಮಗಿಷ್ಟ ಇಲ್ಲ ಆ ಪಕ್ಷದಿಂದ ನಿರ್ಗಮನ ಆಗ್ಬಿಡೋಣ. ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಇಲ್ಲ ನಮಗೆ, ಕೊಟ್ಟು ಬಿಡೋಣ. ಆದರೆ ಪಕ್ಷದಲ್ಲಿರೋರಿಗೂ ಕೂಡ ನಿಮ್ಮ ತಾಯಿಯನ್ನ ಯಾವ ರೀತಿ ಪೂಜ್ಯ ಭಾವನೆಯಿಂದ ನಾವು ನೋಡ್ತೇವೆ ಅದೇ ಭಾವನೆಯನ್ನ ಮಾಡಿ. ನಾನು ಬಹಳ ಜನ ನೋಡಿದ್ದೀನಿ, ಬಹಳ ಉಪದೇಶ ಮಾಡ್ತಾರೆ, ಒಳ್ಳೊಳ್ಳೆ ಭಾಷೆಯನ್ನ ಕಲ್ತಿದ್ದಾರೆ, ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಎಲ್ಲ ಮಾತಾಡ್ತಾರೆ. ಆದರೆ ಮಾಡೋದೇನಪ್ಪ ಚುನಾವಣೆ ಸಂದರ್ಭದಲ್ಲಿ? ಅದನ್ನೆಲ್ಲ ಕೂಡ ಬದಿಗಿಡಿ. ಆಯ್ತು, ವಿಧಾನಸಭೆಯಲ್ಲಿ ಯಾರ್ಯಾರ್ದು ಏನೇನು ತೀರ್ಸ್ಕೊಂಡಿದ್ದೀರಿ ತೀರ್ಸ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ.